ಪ್ರಕರಣಗಳ ಸಂಖ್ಯೆ ಒಂದು ಕಡೆ ಹೆಚ್ಚಾಗ್ತಾ ಇದೆ. ಇದರ ಬೆನ್ನಲ್ಲೇ ಆಂಟಿ ಕಮ್ಯುನಲ್ ಪಡೆಯನ್ನು ಸರ್ಕಾರ ರಚನೆ ಮಾಡಿದೆ. ಗೃಹ ಇಲಾಖೆಯಿಂದ ವಿಶೇಷ ಕಾರ್ಯಪಡೆ ರಚನೆ ಆಗಿದೆ. INF ಆಂಟಿ ಕಮ್ಯುನಲ್ ಪಡೆಯಾಗಿ ರಚನೆ ಆಗಿದೆ. ಇಲ್ಲಿ ಈ ಬಗ್ಗೆ ಸರ್ಕಾರದಿಂದ ಅಧಿಕೃತ ಆದೇಶ ಹೊರಬಿದ್ದಿದೆ. ತುಂಬ ಗಲಭೆಗಳು, ತುಂಬ ಕೊಲೆ, ಇವರು ಸಾಯಿಸಿದ್ರು ಅಂತ ಅವರು ಸಾಯಿಸಿದ್ರು ಅಂತ ಇವರು, ಈ ಥರ ಆಗಾಗ ತಿಂಗಳಿಗೆ 1, 2, 3 ಈ ಥರ ಪ್ರಕರಣಗಳು ವರದಿಯಾಗ್ತಾ ಇದ್ದಾಗ ಆ ಒಂದು ವಿಚಾರದ ಬಗ್ಗೆ ಗಂಭೀರವಾಗಿ ಸರ್ಕಾರ ಇದೀಗ ಕ್ರಮಕ್ಕೆ ಮುಂದಾಗ್ತಾ ಇದೆ. ಆಂಟಿ ಕಮ್ಯುನಲ್ ಪಡೆಯನ್ನು ಸರ್ಕಾರ ರಚನೆ ಮಾಡಿ ಅಧಿಕೃತವಾಗಿ ಆದೇಶವನ್ನು ಹೊರಡಿಸಿದೆ. ನಕ್ಸಲ್ ಮುಕ್ತ ರಾಜ್ಯವಾಗಿರುವ ಹಿನ್ನೆಲೆಯಲ್ಲಿ ಆಂಟಿ ನಕ್ಸಲ್ ಪಡೆ ವಿಸರ್ಜನೆ ಆಗಬೇಕಾಗಿತ್ತು. ಅದು ಕೆಲಸ ಇಲ್ವಲ್ಲ, ಇನ್ನು ನಕ್ಸಲ್ಲೇ ಇಲ್ಲ ಅಂತ ಹೇಳಿದ ಮೇಲೆ ಆ್ಯಂಟಿ ನಕ್ಸಲ್ ಪಡೆಗೆ ಕೆಲಸನೇ ಇರಲ್ಲ. ಇದೀಗ ಅದೇ ಪಡೆಯನ್ನು ಈ ಕೆಲಸಕ್ಕೆ ನಿಯೋಜನೆ ಮಾಡಲಾಗಿದೆ. ನೈತಿಕ ಪೊಲೀಸ್ಗಿರಿ ಮಾಡೋದು, ಯಾರೋ ಹುಡುಗ ಹುಡುಗಿ ಇದ್ದರು, ಹಿಂದೂನಾ ಮುಸ್ಲಿಮ್ ಮಾತು ಕೇಳೋದು, ಅಲ್ಲಿ ಹೊಡೆಯೋಕ್ಕೆ ಹೋಗೋದು, ಅವ್ರ ಮೇಲೆ ದೌರ್ಜನ್ಯ ಮಾಡೋದು, ದ್ವೇಷ ಭಾಷಣ ಮಾಡೋದು, ಪ್ರಚೋದನೆ ಕೊಡೋದು, ಸಾವುಗಳಾಗಲಿ, ಆ ಕಡೆ ಸಾವಾಗಲಿ, ಧರ್ಮ ಅದು ಇದು ಅಂತ ಮಾತಾಡೋದು, ದ್ವೇಷ ಭಾಷಣ ಮಾಡೋದು, ಕೋಮು ಸಂಬಂಧಿತ ಗಲಭೆ ನಿರ್ಬಂಧಕ್ಕೆ ರಚನೆ ಮಾಡಲಾಗಿದೆ. ಉಡುಪಿ, ದಕ್ಷಿಣ ಕನ್ನಡ, ಶಿವಮೊಗ್ಗ ಜಿಲ್ಲೆಗಳಲ್ಲಿ ಇದರ ಅಸ್ತಿತ್ವ ಇರುತ್ತೆ. 3 ಕಡೆ ಕಡಿವಾಣ ಹಾಕಲಿದೆ ಸರ್ಕಾರ.